V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ವೇಳೆ ಪ್ರಧಾನಿ ಮೋದಿಯವರು ನಿನ್ನೆ ಭಾಷಣವನ್ನು ಮಾಡಿದ್ದಾರೆ. ಅವರ ಭಾಷಣದ ಬಗೆಗೆ ಹೊಸದಾಗಿ ಹೇಳಬೇಕಾಗಿದ್ದೇನಿಲ್ಲ. 10 ವರ್ಷಗಳಿಂದ ಏನು ಹೇಳಿದ್ದಾರೋ ಅದನ್ನೇ ಮತ್ತೆ ಹೇಳಿದ್ದಾರೆ. ಹೊಸ್ತು ಅಂತೇಳಿದರೆ ಒಂದು ವಾಕ್ಯ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷವು 100ಕ್ಕೆ 100 ಅಂಕಗಳನ್ನು ಪಡೆದಿಲ್ಲ, 543ರಲ್ಲಿ 99 ಅಂಕ ಪಡೆದಿದೆ ಅಂತ ಒಂದು ಗೇಲಿಯಾಗಿ ಮಾತನಾಡಿದ್ದಾರೆ. ಅದು ಹೊಸ ವಿಷಯ ಏನಿಲ್ಲ. ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಸಮಯ ಸಿಕ್ಕಾಗ ಇಂಥ ಗೇಲಿಗಳನ್ನು ಪ್ರತಿಪಕ್ಷದ ಮೇಲೆ ಎಸೆಯುತ್ತವೆ. ಆದರೆ ರಾಹುಲ್ ಗಾಂಧಿಯವರನ್ನು ಬಾಲಿಶ ಹೇಳಿಕೆ ಅಂತ ಹೇಳಿದರು. ಬಾಲಿಶ ಹೇಳಿಕೆ ರಾಹುಲ್ ಗಾಂಧಿ ಹೇಳಿದರೆ ಅದನ್ನು ಕಡತದಿಂದ ಕತ್ತರಿಸುವಂಥ ಅಗತ್ಯ ಏನಿದೆ? ರಾಹುಲ್ ಗಾಂಧಿಯವರು ಮಾಡಿದ ಭಾಷಣ ಸಾಕಷ್ಟು ಭಾಗಗಳನ್ನು ಕಡತದಿಂದ ತೆಗೆದುಹಾಕಲಾಗಿದೆ. ಸ್ಪೀಕರ್ ಅವರ ಆದೇಶದ ಮೇಲೆ ಕಡತದಿಂದ ಮಾತುಗಳನ್ನು ತೆಗೆಯಲಾಗ್ತದೆ. ಬಾಲಿಶ ಮಾತುಗಳನ್ನು ಕಡತದಿಂದ ತೆಗೆಯಬೇಕಾದ ಅವಶ್ಯ ಏನಿಲ್ಲ. ಅದು BJP ಸರ್ಕಾರದ ಅಕ್ರಮವನ್ನು ಹೇಳಿದ್ದ ಕಾರಣದಿಂದ ಕಡತದಿಂದ ಅದನ್ನು ತೆಗೆದುಹಾಕಲಾಗಿದೆ ಅನ್ನುವಂಥದ್ದು ಭಾಷಣವನ್ನು ಕೇಳಿದ ಎಲ್ಲರಿಗೂ ಗೊತ್ತಾಗುವಂಥ ವಿಷಯವಾಗಿದೆ. ಇನ್ನು 24 ಗಂಟೆ ನಾನು ಸಿಗುವ ಪ್ರಧಾನಿ ಅಂತ ಹೇಳಿದ್ದಾರೆ. ಯಾರಿಗೆ ಸಿಗ್ತಾರೆ ಅಂತ ಹೇಳಲಿಲ್ಲ. ಜನರಿಗೆ ಸಿಗುವಂಥವ್ರು ಹೇಳಿದ್ದಾರೆ, ಯಾವ ಜನರಿಗೆ ಸಿಗ್ತಾರೆ ಅಂತ ಅವ್ರು ಹೇಳಲಿಲ್ಲ. ಅತಿ ಮುಖ್ಯವಾಗಿ ಹೇಳಿದ್ದು, ರಾಹುಲ್ ಗಾಂಧಿಯವರು ಹಿಂದೂಗಳ ಮೇಲೆ ಮಾತನಾಡಿದ್ದರಿಂದ ಹಿಂದೂಗಳಿಗೆ ಅವಮಾನವಾಗಿದೆ, ನನಗೆ ನೋವಾಗಿದೆ ಅಂತ. ಹಿಂದೂಗಳು ಬಹಳ ಶಾಂತಿ ಪ್ರಿಯರು, ಹಿಂಸಾಚಾರ ಮಾಡುವವರಲ್ಲ ಎನ್ನುವ ಮಾತನ್ನು ಮೋದಿಯವರು ಹೇಳಿದ್ದಾರೆ. ನಾವು ಎಲ್ಲ TV-ಗಳಲ್ಲಿ ಕೇಳಿ ನಕ್ಕಿದ್ದೇವೆ. ಯಾಕಪ್ಪ ನಕ್ಕಿದ್ದೇವೆ? ನಾವು ನಗಲಿಕ್ಕೆ ಕಾರಣ ಇದೆ. ಹಿಂದೂಗಳು ಹಿಂಸಾಚಾರ ಮಾಡುವವರಲ್ಲ ಅಂತ ಮೋದಿಯವರು, ನಾವೆಲ್ಲ ಹಿಂಸಾಚಾರವೇ ಮಾಡಿಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ 2002ರಲ್ಲಿ ಗುಜರಾತಿನಲ್ಲಿ 2000 ಮುಸ್ಲಿಮರ ಕೊಲೆ ಆಯ್ತಲ್ಲ, ಅದು ಮುಸ್ಲಿಮರನ್ನೇ ಕೊಂದುಕೊಂಡ್ರ ಅಂತಂಥ ಪ್ರಶ್ನೆಗೆ ಮೋದಿಯವರಲ್ಲಿ ಉತ್ತರ ಇದೆಯೇ? ಅಥವಾ ಹಿಂಸಾಚಾರ ಅನ್ನುವಂಥದ್ದು ಒಂದು ಧರ್ಮ, ಒಂದು ಜಾತಿ, ಒಂದು ಜನಾಂಗಕ್ಕೆ ಸೇರಿದ್ದಲ್ಲ. ಜಗತ್ತಿನ ಇತಿಹಾಸವನ್ನು ಕೆದಕುತ್ತಾ ಹೋದರೆ ಅಲ್ಲಿ ಕಾಣುವುದು ಹಿಂಸಾಚಾರವೇ. ಕ್ರಿಶ್ಚಿಯನರಿಂದ ಮುಸ್ಲಿಮರ ಮೇಲೆ ಹಿಂಸಾಚಾರ, ಮುಸ್ಲಿಮರಿಂದ ಕ್ರಿಶ್ಚಿಯನರ ಮೇಲೆ ಹಿಂಸಾಚಾರ, ಅದಕ್ಕಿಂತ ಹಿಂದಿನ ಧರ್ಮಗಳ ಮೇಲೆ ಹಿಂಸಾಚಾರ, ಹಾಗೂ ನಾನಾ ಹಿಂಸಾಚಾರಗಳು ಜಗತ್ತಿನಲ್ಲಿ ದಾಖಲಾಗಿವೆ. ರಾಜರಾಜರ ನಡುವಿನ ಯುದ್ಧದಲ್ಲಿ ನಡೆಯುವ ಹಿಂಸಾಚಾರಗಳಲ್ಲಿ ಯಾವ ಜಾತಿ, ಯಾವ ಧರ್ಮ ಏನೂ ಇಲ್ಲ. ಎಲ್ಲ ರಾಜರುಗಳು ಇನ್ನೊಂದು ರಾಜ್ಯದ ಮೇಲೆ ದಂಡೆತ್ತಿ ಹೋದಾಗ ಅಲ್ಲಿ ಹಿಂಸಾಚಾರವನ್ನೇ ಮಾಡಿದ್ದಾರೆ. ರಾಜರುಗಳಲ್ಲಿ ಅತಿ ಕ್ರೂರವಾದ ರೀತಿಯ ಮರಣವನ್ನು ಕಂಡವನು ಅಂತೇಳಿಬಿಟ್ಟು ಇಂಗ್ಲೆಂಡಿನ ರಾಜನಾಗಿದ್ದ ಎಡ್ಮಂಡ್ ಬಗ್ಗೆ ಹೇಳಲಾಗ್ತದೆ. ನಾರ್ಡಿಕ್ ವೈಕಿಂಗರು ದಾಳಿ ಮಾಡಿ ಬಂದು ಇಂಗ್ಲೆಂಡಿನ ರಾಜ ಎಡ್ಮಂಡ್ರನ್ನು ಹೇಗೆ ಕೊಂದರು ಅಂತೇಳಿದರೆ, ಬೆನ್ನು ಮೂಳೆಯನ್ನು ಸೀಳಿ ಅದಕ್ಕೆ ಉಪ್ಪು ಹಾಕಿ ಹಿಂಸಿಸಿ ಕೊಂದಿದ್ದಾರೆ. ಇದು ದಾಖಲಾಗಿರುವಂಥ ವಿಷಯ. ಅಂದರೆ ರಾಜರುಗಳು ಅತಿ ಹಿಂಸಾತ್ಮಕ ಸಾವಿಗೆ ಎದುರಾಳಿಯಿಂದ ಈಡಾದ ವ್ಯಕ್ತಿ ಅಂತ ಹೇಳಲಾಗಿದೆ. ಹಿಂದೂಗಳ ಹಿಂಸೆಯ ಬಗ್ಗೆ ಹೇಳಬೇಕಂದ್ರೆ ಗುಜರಾತಿನ ವಿಷಯ ಒಂದೇ ಅಲ್ಲ, ಚಾರಿತ್ರಿಕವಾಗಿ ಸಾಕಷ್ಟು ವಿಷಯಗಳಿದ್ದಾವೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅತಿ ಮುಖ್ಯವಾದ ವಿಷಯ ಅಂತ ಹೇಳಿದರೆ, ವೈದಿಕ ಹಿಂದೂಗಳು ಕಲ್ಯಾಣದಲ್ಲಿ ಶರಣರನ್ನು, ಬಸವಣ್ಣಾದಿ ಶರಣರನ್ನು ಕೊಂದದ್ದು ಮತ್ತು ಓಡಿಸಿದ್ದು. ಅಷ್ಟೇ ಅಲ್ಲ, ಬಸವಣ್ಣನವರು ಮಧುವರಸ ಎನ್ನುವಂಥ ಬ್ರಾಹ್ಮಣ ಮತ್ತು ಹರಳಯ್ಯ ಎನ್ನುವಂಥ ದಲಿತರ ಮಕ್ಕಳ ನಡುವೆ ಮದುವೆಯನ್ನು ಮಾಡಿಸಿರ್ತಾರೆ. ಆ ಮದುಮಕ್ಕಳನ್ನು ಕೂಡ ಈ ವೈದಿಕರು ಕೊಂದಿದ್ದಾರೆ. ಇದನ್ನು ಲವ್ ಜಿಹಾದ್ ಅಂತ ಹೇಳೋಕ್ಕೆ ಬರೋದಿಲ್ಲ, ಅಥವಾ ಮರ್ಯಾದೆಗೇಡು ಕೊಲೆ ಅಂತ ಕೂಡ ಹೇಳಲಿಕ್ಕೆ ಬರೋದಿಲ್ಲ.
ಇದು ಹಿಂದೂಗಳ ಹಿಂಸಾಚಾರದ ಒಂದು ಪರಾಕಾಷ್ಠೆ ಅಂತ ಮಾತ್ರ ಇತಿಹಾಸದಲ್ಲಿ ದಾಖಲಾಗಿದೆ. ಮದುವೆಯಾದ ಬೆನ್ನಿಗೆ ಅವರನ್ನು ಕೊಲ್ಲಲಾಗಿದೆ. ಯಾಕೆ ಕೊಂದರು? ಮೇಲ್ಜಾತಿ ಮತ್ತು ಕೆಳಜಾತಿಯ ನಡುವೆ ಮದುವೆ ಆಯಿತು ಅಂತೇಳಿಬಿಟ್ಟು ಹಿಂದೂಗಳು ಕೊಂದದ್ದು. ಇದು ಚರಿತ್ರೆಯಲ್ಲಿ ಯಾಕೆಲಾದ ಹಿಂಸೆ ಅಲ್ವಾ? ಮೈಸೂರು ಒಡೆಯರಿಗೆ ಬಿಜಾಪುರದ ಸೈನಿಕರು ಸಿಕ್ಕಿಬೀಳ್ತಾರೆ 350 ವರ್ಷಗಳ ಹಿಂದೆ. ಅವರೆಲ್ಲ ಸೈನಿಕರು ಹೆಚ್ಚಿನವರು ಮರಾಠಿಗರು. ಅವರೆಲ್ಲರ ಮೂಗನ್ನು ಕತ್ತರಿಸಿಬಿಟ್ಟು ಕಳುಹಿಸಲಾಗ್ತದೆ. ಸಿಕ್ಕಿಬಿದ್ದ ಸೈನಿಕರ ಮೂಗನ್ನು ಕತ್ತರಿಸಿ ಕಳುಹಿಸಲಾಗ್ತದೆ. ಇದು ಚಾರಿತ್ರಿಕ ದಾಖಲೆ. ಹೀಗೆ ಕೆದಕುತ್ತಾ ಹೋದರೆ ಹಿಂಸೆ ಎನ್ನುವುದು ಪ್ರತಿದಿನ ವರದಿಯಾಗ್ತಲೇ ಇರ್ತದೆ. ಮೊನ್ನೆ ತಾನೇ ಹಾಸನದಲ್ಲಿ ಒಬ್ಬ ಕಾನ್ಸ್ಟೇಬಲ್ ನನ್ನ ವಿರುದ್ಧ ದೂರು ಕೊಡ್ತಾಳೆ ಅಂತೇಳ್ಬಿಟ್ಟು ಹೆಂಡತಿಯನ್ನು ಪೊಲೀಸ್ ವರಿಷ್ಠರ ಕಚೇರಿಯ ಬಳಿಯಲ್ಲೇ ಚಾಕು ಹಾಕಿ ಕೊಂದಿದ್ದಾನೆ. ಇದು ಹಿಂದೂನೇ ಕೊಂದಿದ್ದು. ಇದು ಹಿಂಸಾಚಾರ ಅಲ್ಲ. ಪ್ರತಿನಿತ್ಯ ಹಿಂಸಾಚಾರಗಳು ವರದಿ ಆಗ್ತಾ ಇದ್ದಾವೆ. ಇದು ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ವರದಿ ಆಗ್ತವೆ. ಹಾಗೆ ಹಿಂಸಾಚಾರ ವರದಿ ಆಗುವಾಗ ಕ್ರಿಶ್ಚಿಯನು, ಮುಸ್ಲಿಮು, ಹಿಂದೂ ಯಾವುದೂ ಇಲ್ಲ. ಹಿಂದುವನ್ನು ಕೊಂದ್ಕೊಳ್ತಾನೆ, ಅಥವಾ ಇನ್ನೊಬ್ಬ ಜಾತಿಯವರನ್ನು ಕೊಲ್ಬೋದು, ಇನ್ನೊಬ್ಬ ಧರ್ಮದವನು ಕೊಡ್ಬೋದು. ಅದೇ ಇನ್ನೊಬ್ಬ ಧರ್ಮದವನು ಇನ್ನೊಂದು ಜಾತಿಯವರನ್ನು ಕೊಲ್ಬೋದು. ಇದು ಪ್ರತಿನಿತ್ಯ ವರದಿ ಆಗ್ತದೆ. ಸದ್ಯಕ್ಕೆ ಭಾರತದ ವಿದ್ಯಮಾನವನ್ನು ತೆಗೆದುಕೊಂಡು ಪ್ರತಿನಿತ್ಯ ವರದಿಯಾಗುವಂಥ ಅಪರಾಧದ ಕೊಲೆಗಳು ಬೇರೆ, ಹಿಂಸೆ ಬೇರೆ. ಆದರೆ ಜನಾಂಗೀಯ ಹಿಂಸೆಗೆ 1 ವರ್ಷದಿಂದ ಮಣಿಪುರದಲ್ಲಿ ಈ ಜನಾಂಗೀಯ ಹಿಂಸೆ ನಡೀತಲೇ ಇದೆ. ಪ್ರಧಾನಿಯವರು ಭಾಷಣ ಮಾಡುವಾಗ ಮುಖ್ಯವಾಗಿ ತೃಣಮೂಲ ಕಾಂಗ್ರೆಸ್ ಮತ್ತು ಈಶಾನ್ಯ ಭಾರತದ ಸಂಸದರು ಮಣಿಪುರದ ಜನಾಂಗೀಯ ಹಿಂಸಾಚಾರದ ಬಗೆಗೆ ಚರ್ಚೆ ಮಾಡುವಂತೆ ಮತ್ತೆ ಕೂಗು ಹಾಕಿದರು. ಆ ಕೂಗನ್ನು ಪರಿಗಣಿಸಲಿಲ್ಲ ಮತ್ತು ಆ ಚರ್ಚೆಗೆ ಪ್ರಧಾನಿಯವರು ತಯಾರಿಲ್ಲ. ಯಾಕಂತೇಳಿದರೆ ಅವರು ಪ್ರಧಾನಿಯಾಗಿ ಕರ್ತವ್ಯ ಲೋಪ ಎಸಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಮಣಿಪುರದ ಹಿಂಸೆಗೆ ಅವರು ಕಿವಿಯನ್ನೇ ಕೊಟ್ಟಿಲ್ಲ. ಇವನ್ನು ಮೀರಿ ಪ್ರಾಕೃತಿಕವಾಗಿ ಮತ್ತು ಅಚಾತುರ್ಯದಿಂದ ಕೂಡ ಹಿಂಸೆಗಳು ನಡೀತವೆ. ಪ್ರಾಕೃತಿಕವಾಗಿ ನಡೆಯುವ ಹಿಂಸೆಗಳಲ್ಲಿ ಮುಖ್ಯವಾಗಿ ಯಾವುದೇ ರೀತಿಯಲ್ಲಿ ನಡೆಯುವಂಥ ಗಾಳಿ ಮಳೆಯ ಸಾವಿಡುವ ಬಿಸಿಲಾಘಾತಕ್ಕೆ ಕಳೆದ 20 ದಿನಗಳ ಹಿಂದೆ ಬಿಸಿಲಾಘಾತಕ್ಕೆ ಸುಮಾರು 1,500 ಜನ ಸೌದಿ ಅರೇಬಿಯಾದಲ್ಲಿ, ಸುಮಾರು 500 ಜನ ಉತ್ತರ ಭಾರತದಲ್ಲಿ ಬರೀ 1.5 ತಿಂಗಳ ಹಿಂದೆ 1 ತಿಂಗಳಲ್ಲಿ ಬಿಸಿಲಾಘಾತಕ್ಕೆ ಸಾಕ್ತಿದ್ದಾರೆ. ಇದು ಪ್ರಾಕೃತಿಕವಾದ ಹಿಂಸೆ. ಅದೇ ವೇಳೆ ಪ್ರಾಕೃತಿಕವಾದ ಹಿಂಸೆ ಅಂದರೆ ಇತ್ತೀಚೆಗೆ ನಡೆಯುತ್ತಿರುವಂಥ ಪ್ರವಾಹದಿಂದ ಸಾವು ನಡೆಸೋದು, ಗಟಾರದಲ್ಲಿ ಬಿದ್ದು ಸಾಯುವಂಥದ್ದು, ಪ್ರವಾಹಕ್ಕೆ ಸಿಕ್ಕಿ ಸಾಯುವಂಥದ್ದು, ಬಿರುಗಾಳಿಗೆ ಸಿಕ್ಕಿ ಸಾಯುವಂಥದ್ದು, ಎಲ್ಲ ಸಾಕು ಅಂತೇಳಿಬಿಟ್ಟು ಕರೆಂಟ್ ಹೊಡೆದು ವಯರ್ಗೆ ಸಿಕ್ಕಿ ಸತ್ತವ್ರದ್ದು ಕೂಡ ವರದಿಗಳು ಬರ್ತಾ ಇದೆ. ಇದು ಪ್ರಾಕೃತಿಕ ಸಾವು. ಆದರೆ ಅಚಾತುರ್ಯದ ಮರಣ ಅಂತೇಳಿ ಅದು ಕೂಡ ಪ್ರಕೃತಿಯಲ್ಲಿ ನಡೆಯುವ ಹಿಂಸೆಯಾಗಿದೆ. ಮೊನ್ನೆ ತಾನೇ ಲೋನಾವಳದ ಬಳಿ ಕಂಡಾಲ ಘಾಟ್ನಲ್ಲಿ ಪೂನಾದಿಂದ ನೀರು ಹಾರುವುದನ್ನು ನೋಡಲಿಕ್ಕೆ ಹೋದವರು ತಾವೇ 5 ಜನ ನೀರುಗೋರಿಯಾಗಿದ್ದಾರೆ. ಅದಕ್ಕಿಂತ ಭಯಂಕರವಾದುದು ಅಂತೇಳಿದರೆ ಉತ್ತರ ಪ್ರದೇಶದಲ್ಲಿ ನಡೆದಿರುವಂಥ ಕಾಲ್ತುಳಿತದ ಸಾವು. 116 ಜನರು ಉತ್ತರ ಪ್ರದೇಶದ ಹಾಥ್ರಾಸ್ ಜಿಲ್ಲೆಯಲ್ಲಿ ಸತ್ಸಂಗ ಕೇಳಲು ಹೋಗಿ ಕಾಲ್ತುಳಿತದಿಂದ ಸತ್ತಿದ್ದಾರೆ. ಇದು ಮನುಷ್ಯರೇ ಅಲ್ಲ, ಇವರೆಲ್ಲ ಹಿಂದೂಗಳೇ. ಸತ್ತವರು ಹಿಂದೂಗಳೇ, ತುಳಿದು ಸಾಯಿಸಿದವರು ಹಿಂದೂಗಳೇ. ಬೇಕಂತ ತುಳಿದು ಸಾಯಿಸಿಲ್ಲ ನಿಜ. ಆದರೆ ಸತ್ಸಂಗದಲ್ಲಿ ಯಾವ ರೀತಿ ಹೊರಗಡೆ ಹೋಗಬೇಕಂತ ಒಂದು ಮಾತನ್ನು ಕೂಡ ಸತ್ಸಂಗ ಮಾಡಿದಂಥ ಬಾಬಾ ಹೇಳಲಿಲ್ವೇ? ಆತನು ಸತ್ಸಂಗ ಕೇಳಿದವರು ಒಬ್ಬರನ್ನು ತುಳಿದು ಸಾಯಿಸುವಂಥ ಒಂದು ಸತ್ಸಂಗವನ್ನು ಕೇಳಬೇಕಾದ ಅಗತ್ಯ ಇದೆಯೇ?
ಅಥವಾ ಸತ್ಸಂಗದಲ್ಲಿ ಏನು ಕೇಳಿದರು ಇವರು? 1 ಗಂಟೆ ಭಾಷಣ ಮಾಡಿದ್ದಾರೆ ಬಾಬಾ, ಇವರೆಲ್ಲ ಕುಳಿತು ಕೇಳಿದ್ದಾರೆ. ಆದರೆ ಹೊರಗಡೆ ಹೋಗುವಾಗ ಒಬ್ರನ್ನೊಬ್ಬರು ತುಳಿದು ಸಾಯಿಸಿದ. ಅದು ಯಾರನ್ನ? 116 ಜನ ಸತ್ತವರಲ್ಲಿ 113 ಜನ ಹೆಂಗಸರು ಮತ್ತು ಮಕ್ಕಳು. ಅಂದರೆ ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಬಲಾಢ್ಯರು ದುರ್ಬಲನ್ನು ತುಳಿದು ಸಾಯಿಸಲಿಕ್ಕೆ ಕೂಡ ಯಾವುದೇ ರೀತಿಯಲ್ಲಿ ಹಿಂಜರಿಕೆ ಇಲ್ಲ ಈ ಜನರಿಗೆ. ಹಿಂಸಾಚಾರದ ಬಗ್ಗೆ ಸಂಸತ್ತಿನಲ್ಲಿ ಮಾತನಾಡುವಾಗ ಮೋದಿಯವರು ನಾವು ಪರಮ ಸಹಿಷ್ಣುಗಳು. ಯಾವ ಸಹಿಷ್ಣು? ಇತಿಹಾಸವನ್ನು ಓದಿದ್ದಾರೆ ಇವರು. ಭಾರತದ ಇಡೀ ಇತಿಹಾಸವನ್ನು ನೋಡಿದರೆ ರಾಜ್ಯಕ್ಕಾಗಿ ನಡೆದ ಕಿತ್ತಾಟದಲ್ಲಿ ಹಿಂಸಾಚಾರಗಳೇ ಕಾಣಿಸ್ತಾ ಇವೆ. ಮೋದಿಯವರ ಗುಜರಾತ್ನಲ್ಲಿ ನಡೆದ ಹಿಂಸಾಚಾರದ ಬಗ್ಗೆ ಇಡೀ ಜಗತ್ತು ಛೀ ಥೂ ಅಂತ ಉಗಿದಿತ್ತು. ಈಗ ಮಣಿಪುರದಲ್ಲಿ ನಡೆಯುತ್ತಿರುವ ಹಿಂಸಾಚಾರದ ಬಗೆಗೆ ಇಡೀ ಜಗತ್ತಿನ ಮಾಧ್ಯಮಗಳು ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆ ಎನ್ನುವಂಥ ಪ್ರಶ್ನೆಯನ್ನು ಕೇಳಿವೆ. ಆದರೂ ಕೂಡ ನಮಗೆ ನಾಚಿಕೆ ಆಗಿಲ್ಲ. ನಾವು ಪರಮ ಸಹಿಷ್ಣುಗಳು, ನಾವು ಹಿಂಸಾಚಾರವೇ ಮಾಡುವುದಿಲ್ಲ. ದಯಾನಂದ ಸರಸ್ವತಿಯವರಿಗೆ ಹಿಂದೂಗಳು ಹಾಲಿನಲ್ಲಿ ಗಾಜನ್ನು ಅರೆದು ಪುಡಿ ಮಾಡಿ ಹಾಕಿ ಕೊಲೆ ಮಾಡಿದರು ಅಂತ ಅವರ ಶಿಷ್ಯರು ಬರೆದಿದ್ದಾರೆ. ದಯಾನಂದ ಸರಸ್ವತಿಯವರನ್ನು ಹಿಂದೂಗಳು ಹಾಲಿನಲ್ಲಿ ಗಾಜು ಅರೆದು ಹಾಕಿ ಪುಡಿ ಮಾಡಿ ಸಾಯಿಸಿದ್ರು ಅಂತ ಅವರ ಶಿಷ್ಯರು ಬರೆದಿದ್ದಾರಲ್ಲಪ್ಪ. ಇದು ಯಾರು ಮಾಡಿದ್ದು ಕೊಲೆ? ಇದು ಯಾರು ಅನ್ಯಧರ್ಮೀಯರು ಮಾಡಿದ್ದಲ್ಲ. ದಯಾನಂದ ಸರಸ್ವತಿಯವರು ವೈದಿಕ ಧರ್ಮಕ್ಕಾಗಿ ದುಡಿದವರು. ಆದರೆ ವೈದಿಕರೇ ಅವರನ್ನು ಗೋಡ್ಸೆ ಗಾಂಧಿಗೆ ಗುಂಡು ಹಾಕಿ ಕೊಂದಲ್ಲ. ಅದು ಜಯ ಶ್ರೀರಾಮ ರಾಮ ಭಜನೆ ಮಾಡುವಾಗ. ಇದು ಹಿಂದೂಗಳು ನಡೆಸಿದ ಹಿಂಸೆ ಅಲ್ವಾ ಇದು? ಇವೆಲ್ಲ ಹೇಳಿದರೆ, ಪಟ್ಟಿ ಹೇಳಿದರೆ ನಾನು ಇಡೀ ದಿವಸ ಮಾತಾಡುವಷ್ಟು ಹಿಂದೂ ಹಿಂಸಾಚಾರ, ಹಿಂದೂಗಳನ್ನೇ ಕೊಂದ ಹಿಂಸಾಚಾರದ ಪಟ್ಟಿ ಸಿಗ್ತದೆ. ಆದರೆ ಉದಾಹರಣೆಗಷ್ಟೇ ಇಷ್ಟು ಪಟ್ಟಿ ಸಾಕು ಅಂತ ಹೇಳ್ತಾ ಕತೆ ಕಾರಣಕ್ಕೆ ಹೇಳ್ತಾ ಇದ್ದೇನೆ ವಿರಾಮ. ನೋಡ್ತಾ ಇರಿ ವಿ4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ಮಾಡ್ತಾ ಇದ್ದೇನೆ ನಿಮಗೆಲ್ಲ ಒಂದು ದೊಡ್ಡ ಸಲಾಂ.